ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾರ ಪಂಚಮಿ ಹಬ್ಬ. ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾರ ಪಂಚಮಿ ಹಬ್ಬ. ಬೆನ್ನ ಹಿಂದೆ ಬಂದೋಳ ಹಾಲಗೈಲಿ ಬೆನ್ನಿಗೆ ಎರಸಿಕೊಳ್ಳು ಅಣ್ಣಂದಿರ ಹಾಲ ಹಬ್ಬ. ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾರ ಪಂಚಮಿ ಹಬ್ಬ. ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾರ ಪಂಚಮಿ ಹಬ್ಬ. ಅಪ್ಪಯ್ಯನ ಮನೇಲಿ ಏನು ತೊಂದರೆ ಇಲ್ಲ. ಅಷ್ಟು ಅಲ್ಲದೆ ನೀನ್ ಆಸೆ ಪಟ್ಟಂಗೆ ನೀನ್ ಎಂಡ್ರು ಬೇರೆ ಸಿಕ್ಕೋಳೆ. ಇನ್ ನಿನಗ್ ಹೊಸದಾಗಿ ಸಿಗ್ಲಿ ಅಂತ ನಾನು ಯೋನ್ ಹೇಳಿ. ನಿನ್ನ ಹತ್ರ ಇರೋದೆಲ್ಲ ಹಾಲುಗ್ದಂಗ್ ಉಕ್ಕಿ ಉಕ್ಕಿ ಇನ್ನೂ ಜಾಸ್ತಿ ಆಗ್ಲಿ. ಖುಷಿಯಾಗಿರು ನೀನು ಅಟಯ್ಯ, ಯಾವಾಗ್ಲೂ ಖುಷಿಯಾಗಿರು. ನಿನ್ಗೆ ಯಾವಾಗ ಏನೇ ಕಷ್ಟ ಬಂದ್ರು ಈ ಜೋಗಿ ಅಣ್ಣ ಅವನೇ ಅನ್ನೋದನ್ನ ಯಾವತ್ತೂ ಮರಿಬೇಡ. ಮಾಡದ್ ನೋಡಿದ್ರೆ ನೀನ್ ತವ ಮಾತೆ ಬಿಟ್ಬಿಡ್ಬೇಕು ಅಂತ ಅನ್ಸ್ತದ ನನ್ಗೆ. ಆದ್ರೆ ಯೋನ್ ಮಾಡ್ಲಿ, ಬಾಡ್ ಹುಟ್ಟಿದ ಅಣ್ಣ ಅಲ್ವಾ, ಹಂಗಿರೋದಕ್ ಮನ್ಸೇ ಬರಕಿಲ್ಲ ನನ್ಗೆ. ಇನ್ ಮುಂದಕ್ಕಾದ್ರೂ ಹೊಸಿ ಒಳ್ಳೆ ಬುದ್ಧಿ ಕಲ್ತ್ಕೊಳ ಆಟಯ್ಯ. ಹೂ ಕಣ್ ಸುಮ್ಕಿರಮ್ಮಿ, ಈಗ್ಲೂ ಒಳ್ಳೆ ಬುದ್ಧಿನೇ ಐತೆ. ಇನ್ ಮುಂದಕ್ಕೆ ಇನ್ನು ಜಾಸ್ತಿ ಕಲ್ತ್ಕೊಂಡೇನು. ಯಾಕೆ ಹೇಳು, ಓದಿರೋಳು ಜೊತೆಗೆ ಇರ್ತಾಳಲ್ಲ, ಎಲ್ಲಾನು ಹೇಳ್ಕೊಟ್ಟಾಳು. ಅಣ್ಣ ಅಣ್ಣ, ನೀನು ನನ್ನ ಮಾತಾಡ್ಸಲ್ವಾ? ಎಲ್ರೂ ಸೇರಿ ನನ್ನ ಒಂಟಿ ಮಾಡ್ತಿದ್ದೀರಾ ಅಲ್ವಾ? ಹೋಗ್ಲಿ ಬಿಡು,
ನಾನು ಹೆಂಗೋ ಬದುಕೋತೀನಿ. ಇವಾಗ ಕೈ ಕೊಡು, ರಕ್ಷಾದಾರ ಕಟ್ತೀನಿ. ನನ್ನ ತಂಗಿ ಆಗ್ಲೇ ರಕ್ಷಾದಾರ ಕಟ್ಟಾಗಿದೆ, ನನಗಷ್ಟೇ ಸಾಕು. ಅದ್ಯಣ್ಣ ಏನೇನೋ ಹೇಳ್ಬೇಡ, ನಾನು ನಿನ್ ತಂಗಿ ಅಲ್ವಾ. ಕೊಡೋ ಕೈನಾ. ಬೇಡ ಅನ್ನಲ್ಲ. ನನಗ್ ನಿನ್ ರಕ್ಷಾದಾರ ಕಟ್ಟೋದ್ ಬೇಡ. ನೀನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರನ್ನ ತಂಗಿ ಅನ್ನಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಆದ್ಯಣ್ಣ ಪ್ಲೀಸ್ ಕಣೋ, ಏನೇನೋ ಮಾತಾಡ್ಬೇಡ, ನನ್ನ ಅರ್ಥ ಮಾಡ್ಕೊಳೋ. ನನಗ್ ನಿನ್ ಬಿಟ್ರೆ ಅಣ್ಣ ಅಂತ ಮಾತಾಡ್ಸಕ್ಕೆ, ನನ್ ಕಷ್ಟ ಸುಖ ಹೇಳ್ಕೊಳಕ್ಕೆ ನಿನ್ ಬಿಟ್ರೆ ಯಾರೋ ಇದಾರೆ? ಈಗ ಆದ್ಯಣ್ಣ ಹಾಗೆಲ್ಲ ಮಾತಾಡ್ಬೇಡ್ವೋ, ಕೈ ಕೊಡೋ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಹೋಗು ಅಂದೆ. ಅಣ್ಣ, ಯಾಕಿಷ್ಟು ಕೋಪ ಮಾಡ್ಕೋತಾ ಇದೀಯಾ? ಪ್ಲೀಸ್ ಸಮಾಧಾನ ಮಾಡ್ಕೋ. ಸಿಟ್ ಬರೋದವ್ರ ಮಾಡ್ತಾ ಇರೋದು ಯಾರು ಗೌರಿ? ಓಹೋ, ಬಂದ್ಲಲ್ಲ ನಿನ್ ಫೇವ್ರೆಟ್ ತಂಗಿ. ನಿನಗ್ ನಾನ್ ಮಾಡಿದ್ದೆಲ್ಲ ಕೆಟ್ಟದು ಅನ್ಸತ್ತೆ, ಅವಳು ಮಾಡಿದ್ದೆಲ್ಲ ಒಳ್ಳೇದು ಅಲ್ವಾ? ನನ್ ಜೀವನ ಹಾಳಾಗಿದ್ದೆ ಅವಳಿಂದ ಕಣೋ. ನೀನ್ ಅವಳ ಹತ್ರ ಮಾತ್ರ ನಗ್ನಗ್ತಾ ಕಟ್ಸ್ಕೊಂಡೆ, ನನಗ್ ಯಾಕೆ ಈ ತರ ಮಾಡ್ತಿದ್ಯಾ? ಗ್ರೀಸು, ನೀನ್ ಯಾಕಮ್ಮಿ ಬೇಡ್ಕತ್ತಿದ್ಯಾ? ಅವನಿಗೆ ಬೇಕಾಗಿರೋದು ಬೇಕಾದವನ್ ಕಟ್ಟಿಸ್ಕತಾನೆ, ಇಲ್ಲ ಅಂದ್ರೆ ಅಲ್ಲೇ ಬಿಸಾಕ್ಬಿಟ್ಟು ಬರ್ತಾ ಇರೋ. ತಲೆ ಕೆಡ್ಸ್ಕೊಬೇಡ. ಕಾಲ್ ಮುರ್ಕೊಂಡಿದ್ರು ದೂರಾಂಕಾರಕ್ಕೆ ಏನ್ ಕಮ್ಮಿ ಆಗಿಲ್ಲ ಅವನ್ಗೆ. ನೀನ್ ಯಾಕಮ್ಮಿ ಬೇಡ್ಕತ್ತೀಯ? ಬಾರವಾ. ಏ ರುದ್ರಣ್ಣ, ನನ್ ಗಂಡನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಗ್ರಾಚನ ಬಿಸಾಕ್ಬಿಡ್ತೀನಿ ನಿಂದ. ಏಯ್, ನಿನ್ ಗಂಡ ಮಾತ್ರ ನನ್ನ ಹೆಂಡ್ರನ್ ಏನ್ ಬೇಕಾದ್ರು ಅನ್ಬೋದಾ? ಅವ್ರಿಬ್ರು ಅಣ್ಣ ತಂಗಿರ್ಗಳ್ಳ, ಅವ್ರಿಬ್ರು ಹೊಡೆದಾಡ್ತಾರೆ ಬಡ್ದಾಡ್ತಾರೆ, ಆಮೇಲೆ ಒಂದೈತಾರೆ. ಅವ್ರಿಬ್ರು ಮಧ್ಯೆ ನಿನ್ನೆಲ್ಲ ಅಪ್ಪಾಜಿ ನೋಡಿ ಅಪ್ಪಾಜಿ, ಆದ್ಯಣ್ಣ ಹೇಗ್ ಮಾತಾಡ್ತಿದ್ದಾನೆ ಅಂತ. ಅವ್ನು ನನ್ನ ಹತ್ರ ರಾಖಿ ಕಟ್ಸ್ಕೊಳಲ್ವಂತೆ. ನೀವಾದ್ರೂ ಹೇಳಿ ಅಪ್ಪಾಜಿ. ಅಪ್ಪಾಜಿ, ಅವ್ನು ನನ್ನ ಅಣ್ಣ ಅಪ್ಪಾಜಿ. ನೀವ್ ಹೇಳಿದ್ರೆ ಅವ್ನು ನನ್ನ ಜೊತೆ ಮಾತಾಡ್ತಾನೆ. ಅವ್ನು ನನ್ನ ಹತ್ರ ರಕ್ಷಾದಾರ ಕಟ್ಟಿಸ್ಕೊತಾನ ಅಪ್ಪಾಜಿ. ಏನಂದೆ? ಅಪ್ಪನ ಈಗ ನೆನಪಾಗ್ತಿದ್ಯಾ ನಾನು ನಿನಗೆ ಅಪ್ಪ ಅಂತ? ಅವತ್ತು ತಪ್ಪು ಮಾಡಬೇಡ ಅಂತ ಅಣ್ಣ ಅಮ್ಮ ನಾನು ಅಂಗಲಾಚಿ ಬೇಡ್ಕೊಂಡ್ವಲ್ಲ. ಅವತ್ತು ನೆನಪಾಗ್ಲಿಲ್ವಾ ನಾನು ನಿಮ್ಮಪ್ಪ ಅಂತ? ಹಾಗೆ ಈಗ ನಮ್ಗೆಲ್ಲ ನೀನ್ ಯಾರು? ಈ ರುದ್ರ ನಮ್ಮ ಮದುವೆ ಆದ ಮರುಕ್ಷಣನೇ ಮಗಳು ಗ್ರೀಷ್ಮ ನನ್ನ ಪಾಲಕ್ ಸತ್ತೋದ್ಲು. ಯಾರೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಔಟ್ ಆಗಿಲ್ಲಿಂದ. ಗ್ರೀಷ್ಮಾ, ಮುಟ್ಬೇಡ ನನ್ನ.
ಇಡೀ ಜೀವನನೇ ಹಾಳು ಮಾಡಿ ಇವಾಗ ಸಮಾಧಾನ ಮಾಡಕ್ ಬರ್ತಿದ್ಯಲ್ಲೇ. ನನ್ನಿಂದ ಎಲ್ರೂ ಕಿತ್ಕೊಂಡೆ. ಇವಾಗ ನಿಂಗೆ ನೆಮ್ಮದಿ ಆಗಿರ್ಬೇಕಲ್ವಾ? ಇದೇ ಖುಷಿಗೆ ಹಾಲು ಕುಡಿ. ಅಲ್ಲಿ ನಾಗರ್ ಕಟ್ಟೆ ಮೇಲೆ ಹಾಲು ಇಟ್ಟಿದಾರಲ್ಲ, ಅದನ್ನ ತಂದ್ಕೊಡ್ತೀನಿ. ಹೊಟ್ಟೆ ತುಂಬಾ ಕುಡಿ, ಆಯ್ತಾ? ನಿಜ ಹೇಳ್ತೀನಿ ಕೇಳು, ಇವತ್ ನಾನಿರೋ ಪರಿಸ್ಥಿತಿಗೆ ನೀನೇ ಕಾರಣ. ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಕಣೆ. ಇವಾಗ ನನ್ನ ಹತ್ರ ನಾಟಕ ಆಡಕ್ ಬರ್ತಿದ್ಯಾ? ಹೋಗು ಹೋಗು ಇಲ್ಲಿಂದ. ನನ್ ಕಣ್ಣಿಗೆ ಕಾಣಿಸ್ದಂಗ ಹೊರಟೋಗೆ. ನೀರವ್ರೆ, ಈ ಜನ್ಮಕ್ಕೆ ಇಷ್ಟು ಮರ್ಯಾದೆ ಸಾಕು ನನಗೆ.